ಎಲ್ರಿಗೂ ನಮಸ್ಕಾರ. ನಾನು ಪ್ರಮೋದಿಸ್ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ. ಇವತ್ತು ನಾನು ಒಬ್ಬ ಗೊತ್ತಿಲ್ಲದ ಮಂತ್ರಿಗೆ ಗೊತ್ತಿರಬೇಕಾದದ್ದನ್ನು ನನಗೆ ಗೊತ್ತಿರುವಷ್ಟು ಗೊತ್ತು ಮಾಡಿಸೋದಕ್ಕೆ ಈ ವಿಡಿಯೋ ಮಾಡ್ತಿದ್ದೇನೆ. ಬಂಧುಗಳೇ, ನಿಮಗೆ ಗೊತ್ತಿರುವ ಹಾಗೆ ತುಮಕೂರಿನ ಪವಿತ್ರ ನೆಲದಲ್ಲಿ ನಿನ್ನೆ ನಡೆದ ಘಟನೆಯು ಕರ್ನಾಟಕದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿದೆ. ಒಬ್ಬ ನಾಗರಿಕ ಅಥವಾ ರಾಜಕೀಯ ಮುಖಂಡ ಆ ಒಂದು ಕಾರ್ಯಕ್ರಮದ ವಾಸ್ತವತೆಯನ್ನು ಲೈವ್ ಮೂಲಕ ಜನರಿಗೆ ತೋರಿಸಿದರೆ ಇವರಿಗೆ ಅಷ್ಟೊಂದು ಹೊಟ್ಟೆ ಉರಿ ಯಾಕೆ? ಈ KRS ಪಕ್ಷದವರು ಏನಾದರೂ ಮಾರಕಾಸ್ತ್ರ ಹಿಡಿದು ಅಲ್ಲಿಗೆ ಬಂದಿದ್ರ? ಅವ್ರು ಹಿಡಿದಿದ್ದು ಕೇವಲ ಜನರ ಸಮಸ್ಯೆಗಳಿಗಿರುವ ಒಂದು ಮನವಿ ಪತ್ರ ಅಲ್ವಾ? ಅಹವಾಲು ಸಲ್ಲಿಸಲು ಬಂದವರನ್ನು ಕಂಡುಕೂಡಲೇ ಬಂಧನಕ್ಕೆ ಆದೇಶಿಸಲು ಅವರೇನು ದೇಶದ್ರೋಹಿಗಳ ಅಥವಾ ಭಯೋತ್ಪಾದಕರ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಪೊಲೀಸರನ್ನು ಯಾರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ವೈಯಕ್ತಿಕವಾಗಿ ಬಳಸಿಕೊಳ್ಳುತ್ತಿರುವುದು ಅವರಿಗೆ ನಿಜಕ್ಕೂ ನಾಚಿಕೆಗೇಡು ಅಲ್ಲವೇ? ವಿರೋಧ ಧ್ವನಿಯನ್ನು ಇವರು ಲಾಠಿ ಮತ್ತು ಬೇಡಿಗಳ ಮೂಲಕ ತಿಕ್ಕಬಹುದು ಎಂದು ಅವರು ಭಾವಿಸಿದರೆ ಅದು ಪರಮೇಶ್ವರೇ ನಮ್ಮ ನೇರವಾಗಿ ನಿಮಗೆ ಹೇಳ್ತಾ ಇರೋಂಥದ್ದು. ಇದು ದೊಡ್ಡ ಭ್ರಮೆ, ನಿಮ್ಮ ಭ್ರಮೆ ಇದು. ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ರೂಪಿಸ್ತೀರಿ, ಅದೇ ಜನಸಾಮಾನ್ಯರನ್ನು ವೇದಿಕೆ ಹತ್ರ ಬಿಡದಂತೆ ಬಂಧಿಸ್ತೀರಿ. ಇದು ಒಂದು ರೀತಿಯಲ್ಲಿ ಜನರ ನಂಬಿಕೆಗೆ ಮಾಡ್ತಾ ಇರುವಂತಹ ದ್ರೋಹ ತಾನೇ ನೀವು? ನಮ್ಮ ಮೇಲೆ ನಿಮ್ಮ ಈ ದಬ್ಬಾಳಿಕೆ ಮತ್ತು ಸರ್ವಾಧಿಕಾರಿ ಧೋರಣೆ ಹೆಚ್ಚಾದಷ್ಟು ನಮ್ಮ ಹೋರಾಟ ಕಿಚ್ಚು ಮತ್ತಷ್ಟು ಗಟ್ಟಿಯಾಗ್ತದೆ. ಅಧಿಕಾರ ಎಂಬುದು ಯಾರಿಗೂ ಶಾಶ್ವತ ಅಲ್ಲ. ಇದು ನೀವು ಮೆರೆಯುತ್ತಿರುವ ಈ ದರ್ಪ ಏನಿದೆ, ಇದು ಜನಸಾಮಾನ್ಯರೇ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ನಿನ್ನೆ ನಡೆದ ಘಟನೆ ಬರೀ ತುಮಕೂರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಇದು ಹರಡಿದೆ. ನೀವು ನಡ್ಕೊಂಡಿರುವಂತಹ ಒಂದು ದುರ್ನಡತೆ ಏನಿದೆ, ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ನೀವು ಉತ್ತರಿಸಬೇಕಾದಂತಹ ಒಂದಿನ ಈಗಾಗಲೇ ಬಂದಿದೆ. ಪ್ರಜಾಪ್ರಭುತ್ವ ಹೆಸರಿನಲ್ಲಿ ನೀವು ಅಧಿಕಾರಕ್ಕೆ ಬಂದು ಅದೇ ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡಿದ್ದೀರಿ. ನಿಮ್ಮನ್ನು ಪ್ರಶ್ನೆ ಮಾಡಿದವ್ರನ್ನ ಜೈಲಿಗೆ ಹಾಕಿಸ್ಬೋದು. ನಿಮ್ಮ ಏನಿದೆ ಇದು ನಿಮ್ಮ ಹೇಡಿತನಕ್ಕೆ ಸಾಕ್ಷಿಯಾಗಿದೆ ಅಷ್ಟೇ. ಅಧಿಕಾರದ ಅಮಲಿನಲ್ಲಿ ನೀವು ಕಾನೂನನ್ನು ಮರ್ತಿರ್ಬೋದು, ಆದರೆ ಜನರು ಕಾನೂನಿನ ಚೌಕಟ್ಟಿನಲ್ಲೇ ನಿಮ್ಮ ಅಹಂಕಾರವನ್ನು ಇಳಿಸ್ತಾರೆ. ಪೊಲೀಸ್ ಇಲಾಖೆಯನ್ನು ಕೈಗೊಂಬೆ ಮಾಡಿಕೊಂಡ್ರೆ ನೀವು ಸತ್ಯವನ್ನು ಮುಚ್ಚಿ ಹಾಕ್ಬೋದು ಎಂದು ಭಾವಿಸಿದ್ದೀರೇನೋ? ಅದು ನಿಜಕ್ಕೂ ನನಗೆ ಗೊತ್ತಿಲ್ಲ. ಆದರೆ ಲೈವ್ ವಿಡಿಯೋ ಮಾಡಿದರೆ ಜೈಲಿಗೆ ಹಾಕ್ತೀರಿ, ಸತ್ಯ ಹೇಳಿದ್ರೆ ಧ್ವನಿ ಅಡಗಿಸ್ತೀರಿ. ಇದು ಯಾವ ಸೀಮೆ ಪ್ರಜಾಪ್ರಭುತ್ವ? ಇದು ಹಿಟ್ಲರ್ ಆಡಳಿತನ ಅಥವಾ ಕರ್ನಾಟಕದ ಜನತಂತ್ರನ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ, ಜನ ಅರ್ಥ ಮಾಡ್ಕೊಳ್ತಾರೆ. ಜನರು ಈ ಸಂದರ್ಭದಲ್ಲಿ ನೀವು ಇದನ್ನು ಯೋಚನೆ ಮಾಡಬೇಕು. KRS ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಮತ್ತು ರಾಜ್ಯ ಕಾರ್ಯದರ್ಶಿಯವರು ಮತ್ತು ಪಕ್ಷದ ಮುಖಂಡರುಗಳು ಅಹವಾಲು ಸಲ್ಲಿಸಲು ಬಂದವ್ರ ಮೇಲೆ ಅವರು ಏನಿದ್ದಾರೆ ಪೊಲೀಸ್ ಇಲಾಖೆ ದರ್ಪ ತೋರಿದೆ. ಅವ್ರು ತೋರಿದಂತಹ ಒಂದು ನಡತೆ ಅದು ಸರಿ ಇದೆಯಾ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಲೈವ್ ವಿಡಿಯೋ ಮಾಡುವುದು ಅಪರಾಧವೆಂದು ಯಾವ ಕಾನೂನಲ್ಲೂ ಇಲ್ವಲ್ಲ. ಜನಸಾಮಾನ್ಯರ ಹಣದಲ್ಲಿ ನಡೆಸುವ ಕಾರ್ಯಕ್ರಮದಲ್ಲಿ ಜನರಿಗೆ ಪ್ರವೇಶವಿಲ್ಲ. ಈ ಪ್ರಶ್ನೆಗೆ ಪರಮೇಶ್ವರ್ ಅವರು ಉತ್ತರಿಸಬೇಕು. ಉತ್ತರಿಸಲ್ದಿದ್ದರೆ ಆ ಸಚಿವ ಸ್ಥಾನಕ್ಕೆ ಅವ್ರು ಲಾಯಕ್ಕಲ್ಲ ಅಂತಲೇ ಅರ್ಥ ಅಲ್ವಾ? ಇವುಗಳು ನಡೆಸುವ ಪ್ರತಿಯೊಂದು ದಬ್ಬಾಳಿಕೆಯೂ ನಿಜಕ್ಕೂ ನಮ್ಮ ಹೋರಾಟಕ್ಕೆ ತುಪ್ಪ ಸುರಿದಂತೆ. ನಾವು ಹೆದರುವುದಿಲ್ಲ, ನಾವು ಬಗ್ಗುವುದಿಲ್ಲ. ನಾವು ನ್ಯಾಯ ಸಿಗುವವರೆಗೂ ಮತ್ತು ಈ ರೀತಿ ಯಾರು ಮಾಡ್ತಾರೋ ಅವರು ಕ್ಷಮೆ ಕೇಳುವವರೆಗೂ ನಾವು ಈ ಹೋರಾಟದ ಕಿಚ್ಚು ಆರೋದಿಲ್ಲ ಅಂತ ಹೇಳ್ತಾ, ಇದಿಷ್ಟು ಗೊತ್ತಾಗಬೇಕಾಗಿರೋರಿಗೆ ಗೊತ್ತಾಗಿದೆ ಅಂತ ಭಾವಿಸ್ತಾ ಎಲ್ರಿಗೂ ಧನ್ಯವಾದ.